ಎಲ್ಲರಿಗೂ ಪ್ರೈಸ್ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಾಕ್ಯ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮಾತಿನ ದೇವರನ್ನು ಸನ್ಮಾನಿಸದೆ ಮನಸ್ಸಿನ ದೇವರನ್ನು ಸನ್ಮಾನಿಸಬೇಕಾಗುತ್ತದೆ. ನಾವು ಮಾತಿನಿಂದ ಸನ್ಮಾನಿಸುವುದಾದ್ರೆ ಅದು ದೇವರಿಗೆ ತಿಳಿದಿದ್ದಂತಾಗಿದೆ. ಆದ್ರಿಂದ ನಾವು ಮನಸ್ಸು ಪೂರ್ವಕವಾಗಿ ದೇವರನ್ನು ಕೊಂಡಾಡಬೇಕು, ಸನ್ಮಾನಿಸಬೇಕಾಗಿದೆ. ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ದೇವರಿಗೆ ಮನಪೂರ್ವಕವಾಗಿ ಸತ್ಯವಾಗಿ ಮನಸ್ಸಿನಿಂದ ದೇವರನ್ನು ಆರಾಧಿಸಬೇಕು ಮತ್ತು ಸನ್ಮಾನಿಸಬೇಕಾಗಿದೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ನೀತಿವಂತನು ನರ್ತನ ದೇವರೇ, ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ದೇವರೇ, ನಾವು ನಿನ್ನನ್ನು ಮಾತಿನಿಂದ ಸನ್ಮಾನಿಸಿದ್ದೇವೆ. ಮನಪೂರ್ವಕವಾಗಿ ದೇವರೇ ನಿನ್ನನ್ನು ಸನ್ಮಾನಿಸುವವರಾಗಬೇಕು ಸ್ವಾಮಿ. ಜನರು ನೋಡಬೇಕೆಂದು ದೇವರೇ ನಿನ್ನನ್ನು ಸನ್ಮಾನಿಸಿದೆ ಸ್ವಾಮಿ. ಅಪ್ಪ ಮನಸ್ಸಿನಲ್ಲಿ ಸ್ವಾಮಿ ನಿನ್ನನ್ನು ಸನ್ಮಾನಿಸುವವರಾಗಬೇಕೆಂದು ದೇವರೇ ನಾವು ಬೇಡುತ್ತೇವೆ ಸ್ವಾಮಿ. ಅಪ್ಪ ನಮ್ಮ ಮನಸ್ಸನ್ನು ದೇವರೇ ನೀನು ತಿಳಿದಂತವನಾಗಿದೆಯಾ ಸ್ವಾಮಿ. ಅದಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ಮನಸ್ಸನ್ನು ಬದಲಾಯಿಸಿ ಸ್ವಾಮಿ. ನೀವು ನಮ್ಮ ನಡೆಸಬೇಕೆಂದು ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಜೀವನ ತಂದೆ. ಆಮೆನ್.